ನನ್ನ ಹೆಸರು TS ನಿಂಗಮ್ಮ. ನಮ್ಮ ಯಜಮಾನ್ರ ಹೆಸರು ಶೇಖರು. ನಾವು ಅರಸೀಕೆರೆ ತಾಲೂಕಿನಲ್ಲಿ ಕೆಲಸ ಇದ್ವಿ. ಅಲ್ಲಿ ರೈತರು ಮಾಡ್ಕೊಂಡಿದ್ವಿ. ಅಲ್ಲಿ ಸ್ವಲ್ಪ ಮಳೆ ಬೆಳೆ ಬೆಳೆಯೋದು ಇರೋದ್ರಿಂದ ಗಾರ್ಮೆಂಟ್ಸಲ್ಲೂ ತುಂಬ ಕಷ್ಟ ಆಯಿತು ಜೀವನ. ಅದಾದಮೇಲೆ ಬಂದು ಇಲ್ಲಿ ಹೋಟೆಲ್ಗೆ ಪುಟ್ಟದಾಗಿ ಸಣ್ಣದಾಗಿ ತಳ್ಳಗಾಡಿನಲ್ಲಿ ವ್ಯಾಪಾರ ಸ್ಟಾರ್ಟ್ ಮಾಡಿದ್ವಿ. ನಾನು PM ಸ್ವಾನಿಧಿ ಲೋನು 10,000 ತೊಗೊಂಡು ಕ್ಲಿಯರ್ ಮಾಡಿ 20,000 ಲೋನ್ ತೊಗೊಂಡು ಕ್ಲಿಯರ್ ಮಾಡಿ ಈಗ 3ನೇ ಸರಿಗೆ 50,000 ಲೋನ್ ತೊಗೊಂಡು ಅದರಲ್ಲಿ ತಳ್ಳಗಾಡಿ ತೊಗೊಂಡು ಅದರಲ್ಲಿ ಬಂಡವಾಳ ಹಾಕ್ಕೊಂಡು ವ್ಯಾಪಾರ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀನಿ. ಮಗ ಡಿಪ್ಲೊಮ್ಗೆ ಎಕ್ಸಾಮ್ ಕಟ್ಟೋಕ್ಕೂ ಸ್ವಲ್ಪ ಹೆಲ್ಪ್ ಆಯಿತು. ಸ್ವಲ್ಪ ಅದರಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಇಂಪ್ರೂವ್ ಆಗಿದ್ದೀನಿ. ನಂದು ಇದು 3 ಲೋನ್ ಕ್ಲಿಯರ್ ಆಗಿದೆ. ನೆಕ್ಸ್ಟು ಇನ್ನು ಮತ್ತೆ ಲೋನ್ ಏನಾರು ಕೊಟ್ಟರೆ ಸಣ್ಣದಾಗಿ ಒಂದು ಹೋಟೆಲ್ ಮಾಡಬೇಕು ಅಂತ ಇದ್ದೀನಿ. ಸರ್ಕಾರದಿಂದ ಸಹಾಯ ಮಾಡಿದರೆ ನಾನು ಸ್ವಲ್ಪ ಮೇಲೆ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಭಾಳ ಹೆಲ್ಪ್ ಆಗಿದೆ. ಯಾಕಂದರೆ ಕೊಡೋರು ದುಡ್ಡು ಯಾರೂ ಇಲ್ಲ. ಯಾರು ಕೊಡ್ತಾರೆ? 50,000 ಇಮಿಡಿಯೇಟ್ಲಿ ಯಾರು ಕೊಡ್ತಾರೆ? ಚೆಕ್ ಕೇಳ್ತಾರೆ, ಫೆಸಿಲಿಟಿ ಕೇಳ್ತಾರೆ, ಜಾಮೀನು ಕೇಳ್ತಾರೆ. ಭಾಳ ಕಷ್ಟ ಇದೆ. ಇಲ್ಲೇನಿಲ್ಲ, ಆಧಾರ್ ಕಾರ್ಡು, ಬ್ಯಾಂಕ್ ಬುಕ್, ಪಾಸ್ಬುಕ್ ತಗೊಂಡು ಕೊಟ್ಟಾರೆ ದುಡ್ಡು. ಭಾಳ ಅನುಕೂಲ ಆಗಿದೆ. ಈ ವ್ಯಾಪಾರದಿಂದ ಮಗುಗೆ ಎಜುಕೇಷನ್ ಕೊಡಿಸಿದ್ದೀನಿ, ಮಗಳಿಗೆ ಮದುವೆ ಮಾಡಿದ್ದೀನಿ, ಸೈಡ್ ತೊಗೊಂಡಿದ್ದೀನಿ. ಮುಂಚೆ ನಾನು ಒಬ್ಬಳೇ ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ವ್ಯಾಪಾರ ಇಂಪ್ರೂವ್ ಆಗಿರೋದ್ರಿಂದ ನಾನು 4 ಜನಕ್ಕೆ ಕರ್ಕೊಬಂದು ಕೆಲ್ಸಕ್ಕೆ ಸೇರಿಸಿ ಅವ್ರ ಕುಟುಂಬಕ್ಕೂ ಹೆಲ್ಪ್ ಆಗಿದೆ, ನಮ್ಮ ಕುಟುಂಬಕ್ಕೂ ಹೆಲ್ಪ್ ಆಗಿದೆ. ನನಗೆ ಈ ಲೋನ್ ತೊಗೊಳೋದಕ್ಕೆ BBMP ಆಫೀಸಲ್ಲಿ ಅಧ್ಯಕ್ಷರ ಕಡೆಯಿಂದ ತುಂಬ ಅನುಕೂಲ ಆಗಿದೆ. ಲೋನು ಸರಳವಾಗಿ ಏನೂ ತೊಂದರೆ ಇಲ್ದಂಗೆ ಕೊಟ್ಟಿದ್ದಾರೆ ನನಗೆ.